ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಪಿಡಿಒ ಕೊನೆಯ ಕ್ಷಣದ ತಯಾರಿ. ಕೇವಲ ಒಂದು ವಾರದಲ್ಲಿ ಸಾಹಿತ್ಯ ಚರಿತ್ರೆಯ ಮೇಲೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನು ಈ ಒಂದು ವಾರದಲ್ಲಿ 1000 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತದೆ. ಕ್ವಿಕ್ ರಿವಿಷನ್. ಕೇವಲ ಒಂದು ವಾರದಲ್ಲಿ 1000 ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ಎಲ್ಲ ವಿಡಿಯೋಗಳಲ್ಲಿ ಹಾಕ್ತಾ ಇದ್ದೀನಿ, ನೋಡಿ ಕರೆಕ್ಟಾಗಿ. ಒಂದನೇ ಕ್ವಶನ್ ಬಂದ್ಬಿಟ್ಟು, ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದಿಸುವರಿಯ? ಈ ಸಾಲಿನ ವಚನಕಾರ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಸಕಲೇಶ ಮಾದರಸ. ಇದಕ್ಕೆ ಉತ್ತರ ಅಲ್ಲಮಪ್ರಭು. ಕ್ವಶನ್ ನಂಬರ್ 2, ಕರುಳುಗಳ್ ಸವನ ಎಂದು ತನ್ನನ್ನು ಕರೆದುಕೊಂಡ ಕವಿ ಯಾರು? ಪೊನ್ನ, ಬಿ.ಎಂ. ಶ್ರೀಕಂಠಯ್ಯ, ಪಂಪ, ರನ್ನ. ಪೊನ್ನ. ಕರುಳುಗಳ್ ಸವನ ಎಂದರೆ ಪೊನ್ನ. ಮೂರನೇ ಕ್ವಶನ್ನು, ಶಾಂತಕವಿ ಕಾವ್ಯನಾಮದಿಂದ ಪ್ರಸಿದ್ಧರಾದವರು? ಆಪ್ಷನ್ಸು ಶಾಂತರಸ, ಬಿ.ಎಂ. ಶ್ರೀಕಂಠಯ್ಯ, ಸಕ್ಕರೆ ಬಾಳಾಚಾರ್ಯ, ಡಿ.ಎಲ್. ನರಸಿಂಹಾಚಾರ್ಯ. ಉತ್ತರ ಶಾಂತಕವಿ, ಸಕ್ಕರೆ ಬಾಳಾಚಾರ್ಯ. ರಿಪೀಟೆಡ್ ಕ್ವಶನ್ನು. ನಾಲ್ಕನೇದು, ಈ ಕೆಳಗಿನ ಕವಿ ಕೃತಿ ಜೋಡಣೆಯಲ್ಲಿ ತಪ್ಪಾಗಿರುವುದು? ಬ್ರಹ್ಮಶಿವನ ಸಮಯ ಪರೀಕ್ಷೆ, ನಯಸೇನ ಧರ್ಮಾಮೃತ, ಚಂದ್ರರಾಜನ ಮದನ ತಿಲಕ, ಶಾಂತಿನಾಥನ ಮಲ್ಲಿನಾಥ ಪುರಾಣ. ತಪ್ಪಾಗಿರೋದು ಶಾಂತಿನಾಥನ ಮಲ್ಲಿನಾಥ ಪುರಾಣ. ಐದನೇ ಕ್ವಶನ್ನು, ಮಾರಿದತ್ತನನ್ನು ಸನ್ಮಾರ್ಗಕ್ಕೆ ತಂದ ಕತೆ ತಿರುಳಿರುವ ಕಾವ್ಯ? ಯಶೋಧರ ಚರಿತ, ಕುಸುಮಾವಳಿ, ದಶಕುಮಾರ ಚರಿತ, ನೇಮಿನಾಥ ಪುರಾಣ. ಯಶೋಧರ ಚರಿತ ಮಾರಿದತ್ತನ್ನು ಸನ್ಮಾರ್ಗಕ್ಕೆ ತಂದಿರತಕ್ಕಂಥ ಕೃತಿ ಇದೆ. ಈ ಕೆಳಗಿನವುಗಳಲ್ಲಿ ಕುಮಾರವ್ಯಾಸ ಯುಗದ ಸಾಹಿತ್ಯ ವೈಶಿಷ್ಟ್ಯದ ಬಗೆಗಿನ ಸರಿಯಿಲ್ಲದ ಹೇಳಿಕೆ? ಭಾಗವತ ವಾಗ್ಮೀಯ ವಿಫಲವಾಗಿ ಬೆಳೆಯಿತು. ಷಟ್ಪದಿ ಈ ಯುಗದ ಪ್ರಧಾನ ಕಾವ್ಯರೂಪ. ವೀರಶೈವ ವಾಗ್ಮೀಯದ ಪುನರ್ಜೀವನವಾಯಿತು. ಕಾವ್ಯ ವಿಷಯದಲ್ಲಿ ಲೌಕಿಕ ಮತ್ತು ಆಗಮಿಕ ಹಂಚಿಕೆ ನೆಲೆಗೊಂಡಿತು. ಇದಕ್ಕೆ ಉತ್ತರ ಕಾವ್ಯ ವಿಷಯದಲ್ಲಿ ಲೌಕಿಕ ಮತ್ತು ಆಗಮಿಕ ಹಂಚಿಕೆ ನೆಲೆಗೊಂಡಿತು. ಏಳನೇದು ಕ್ವಶನ್ನು, ಧರ್ಮ ಮತ್ತು ಕಾವ್ಯಧರ್ಮ ಇವೆರಡನ್ನು ಪ್ರತಿಪಾದಿಸುವ ಕೃತಿ? ಧರ್ಮ ಮತ್ತು ಕಾವ್ಯಧರ್ಮ ಪ್ರತಿಪಾದಿಸುವುದು ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ. ಉತ್ತರ ಆದಿಪುರಾಣ. ಧರ್ಮ ಮತ್ತು ಕಾವ್ಯಧರ್ಮವನ್ನು ಪ್ರತಿಪಾದಿಸುವುದು ಆದಿಪುರಾಣ. ಎಂಟನೇದು, ಇವರಲ್ಲಿ ಪೂರ್ವದ ಹಳೆಗನ್ನಡದ ಕವಿ ಯಾರು? ಪೂರ್ವದ ಹಳೆಗನ್ನಡದ ಕವಿ ಗುಣನಂದಿ, ಪಂಪ, ಪೊನ್ನ, ದುರ್ಗಸಿಂಹ. ಇದಕ್ಕೆ ಉತ್ತರ ಗುಣನಂದಿ. ಗುಣನಂದಿ ಪೂರ್ವದ ಹಳೆಗನ್ನಡದ ಕವಿ. ಒಂಬತ್ತನೇ ಕ್ವಶನ್ನು, ಹಯವದನ ಅಂಕಿತವನ್ನು ಹೊಂದಿರುವ ಕೀರ್ತನಕಾರರು ಯಾರು? ಪ್ರಸನ್ನ ವೆಂಕಟದಾಸ, ವಾದಿರಾಜ, ಗೋಪಾಲದಾಸ, ಜಗನ್ನಾಥದಾಸ. ಇದಕ್ಕೆ ಉತ್ತರ ವಾದಿರಾಜರು. ಹಯವದನ ಅಂಕಿತ ವಾದಿರಾಜರದಾಗಿರುತ್ತೆ. 10ನೇದು, ಮನಕುಲದ ಹಾಡು ಕವನ ಸಂಕಲನದ ಕವಿ ಯಾರು? ಸಿದ್ಧಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ, ಗಂಗಾಧರ್ ಚಿತ್ತಾಲ್, ದೇವನೂರು ಮಹಾದೇವ. ಇದಕ್ಕೆ ಉತ್ತರ ಗಂಗಾಧರ್ ಚಿತ್ತಾಲ್. ಮನಕುಲದ ಹಾಡು ಬರೆದವರು ಗಂಗಾಧರ್ ಚಿತ್ತಾಲ್. 11, ನಂದಿಸೇನ ಮುನಿಯು ಪ್ರಸ್ತಾಪವಿರುವ ಶಾಸನ? ನಂದಿಸೇನ ಮುನಿಯ ಪ್ರಸ್ತಾಪವಿರುವ ಶಾಸನ ಹಲ್ಮಿಡಿ ಶಾಸನ, ಬದಾಮಿ ಶಾಸನ, ಶ್ರವಣಬೆಳಗೊಳ ಶಾಸನ, ಐಹೊಳೆ ಶಾಸನ. ಉತ್ತರ ಶ್ರವಣಬೆಳಗೊಳ ಶಾಸನದಲ್ಲಿ ನಂದಿಸೇನನ ಪ್ರಸ್ತಾಪವಿದೆ. 12, ರುಜುವಾತು ಪತ್ರಿಕೆ ಇವರ ಸಂಪಾದತ್ವದಲ್ಲಿ ಪ್ರಕಟವಾಗುತ್ತಿತ್ತು? ಚಂದ್ರಶೇಖರ್ ಪಾಟೀಲ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್ ಮತ್ತು ಶಿವರಾಮ್ ಕಾರಂತ್. ಇದಕ್ಕೆ ಉತ್ತರ ಯು ಆರ್ ಅನಂತಮೂರ್ತಿಯವರು ರುಜುವಾತು ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾ ಇದ್ರು. 13ನೇದು, ಕನ್ನಡ ನಾಮರೂಪಗಳನ್ನು ಗುರುತಿಸಿದ ಮೊದಲ ಗ್ರಂಥ ಯಾವುದು? ಕನ್ನಡದ ಕವಿರಾಜ್ಯ ಮಾರ್ಗ, ವಡ್ಡಾರಾಧನೆ, ಶಬ್ದಮಣಿ ದರ್ಪಣ, ಪಂಪ ಭಾರತ. ಮೊಟ್ಟಮೊದಲ ಬಾರಿಗೆ ಕನ್ನಡವನ್ನು ಬಳಸಿದ್ದು ಕವಿರಾಜ್ಯ ಮಾರ್ಗ. ಕನ್ನಡ ನಾಮರೂಪ ಬಳಸಿದ್ದು ಕವಿರಾಜ್ಯ ಮಾರ್ಗ. 14ನೇದು, ಕರ್ನಾಟಕ ಭಾರತ್ ಕಥಾಮಂಜರಿ ಕಾವ್ಯವನ್ನು ಪೂರ್ಣಗೊಳಿಸಿದ ಕವಿ? ಕುಮಾರ ವಾಲ್ಮೀಕಿ, ತಿಮ್ಮಣ್ಣ ಕವಿ, ಲಕ್ಷ್ಮೀಶ ಚಾಮರಸ. ಇದಕ್ಕೆ ಉತ್ತರ ತಿಮ್ಮಣ್ಣ ಕವಿ. ಕರ್ನಾಟಕ ಕಥಾ ಭಾರತ್ ಮಂಜರಿಯನ್ನು ಕಾವ್ಯವನ್ನು ಪೂರ್ಣಗೊಳಿಸಿದರು ತಿಮ್ಮಣ್ಣ ಕವಿ. 15ನೇದು, ದಾಸಕೂಟ ಎಂದರೆ? ಆಪ್ಷನ್ಸು ಸೇವಕರ ಗುಂಪು, ಶಿಷ್ಯರ ಬಳಗ, ಶರಣರ ಗುಂಪು, ಯತಿಗಳ ಬಳಗ. ದಾಸಕೂಟ ಎಂದರೆ ಸೇವಕರ ಗುಂಪು. 16ನೇ ಕ್ವಶನು, ಲಕ್ಷ್ಮೀಶನ ಜೈಮಿನಿ ಭಾರತ ರಚನೆಯಾಗಿರುವ ಛಂದಸ್ಸು? ಭೋಗ ಷಟ್ಪದಿ, ಕುಸುಮ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ಉತ್ತರ ಲಕ್ಷ್ಮೀಶನ ಜೈಮಿಕ ಭಾರತ. ರಿಪೀಟೆಡ್ ಕ್ವಶನು, ವಾರ್ಧಿಕ ಷಟ್ಪದಿಯಲ್ಲಿದೆ. 17ನೇ ಕ್ವಶನ್ನು, ರಮಣೀಯರ್ಥ ಪ್ರತಿಪದಕ ಶಬ್ದ ಕಾವ್ಯಂ ಎಂದು ಪ್ರತಿಪಾದಿಸಿದ ಲಾಕ್ಷಣಿಕ? ಅಭಿನವಗುಪ್ತ, ಜಗನ್ನಾಥ, ವಾಮನ, ಕುಂತಕ. ಇದಕ್ಕೆ ಉತ್ತರ ಜಗನ್ನಾಥ. ರಮಣೀಯರ್ಥ ಪ್ರತಿಪದಕ ಶಬ್ದ ಕಾವ್ಯಂ ಪ್ರತಿಪಾದಿಸಿದವರು ಜಗನ್ನಾಥ. 18ನೇದು, ದಂಡಿ ಹೇಳಿರುವ ವೈದರ್ಭ ಮಾರ್ಗದಲ್ಲಿ ಬರುವ ಒಟ್ಟು ಗುಣಗಳು? 7, 6, 3, 10. ದಂಡಿಯಲ್ಲಿ ವೈದರ್ಭ ಮಾರ್ಗದಲ್ಲಿ ಬರುವ ಒಟ್ಟು ಗುಣಗಳು 10. 19ನೇದು, ವಕ್ರೋಕ್ತಿ ಜೀವಿತ ಕೃತಿಯನ್ನು ರಚಿಸಿದವರು ಯಾರು? ರುದ್ರಟ, ಬಮಹ, ದಂಡಿ, ಕುಂತಕ. ವಕ್ರೋಕ್ತಿ ಜೀವಿತ ಅನ್ನು ಕೃತಿಯನ್ನು ರಚಿಸಿದವರು ಕುಂತಕ. 20, ಹೇಮಚಂದ್ರನ ಅಭಿಪ್ರಾಯದಲ್ಲಿ ಕವಿ ಸಹೃದಯಿಯರಿಬ್ಬರು ಅನುಭವಿಸುವ ಕಾವ್ಯ ಪ್ರಯೋಜನ? ಕೀರ್ತಿ, ಆನಂದ, ಉಪದೇಶ, ವ್ಯವಹಾರ, ಧ್ಯಾನ. ಇದಕ್ಕೆ ಉತ್ತರ ಆನಂದ. 21, ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ?
ಎ ಶಾಂತಿಲಾಲ್ ಜೈನ ಪ್ರತಿಷ್ಠಾನ, ಬಿ ಕೆ ಬಿರ್ಲಾ ಪ್ರತಿಷ್ಠಾನ, ಕನ್ನಡ ಸಾಹಿತ್ಯ ಪರಿಷತ್ತು, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಕೆ ಬಿರ್ಲಾ ಪ್ರತಿಷ್ಠಾನ. 22ನೇ ಕ್ವಶನ್ನು, ರಸಮೆ ಮೊದಲ್ ಕವಿತೆಗೆ ಎಂದು ಹೇಳಿರುವ ಹರಿಹರ ಯುಗದ ಚಂಪು ಕವಿ ಅಗ್ಗಳ, ಆಚನ್ನ, ಕವಿಕಾಮ, ಬಂಧುವರ್ಮ. ಇದಕ್ಕೆ ಉತ್ತರ ಕವಿಕಾಮ. ರಸಮೆ ಮೊದಲ್ ಕವಿತೆಗೆ ಎಂದು ಹೇಳಿರೋರು ಕವಿಕಾಮ. 23ನೇದು, ಕೆ.ಎಸ್. ನರಸಿಂಹಸ್ವಾಮಿಯವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ ಯಾವುದು? ಆಪ್ಷನ್ಸ್: ಚಂದನ, ಗಂಗೋತ್ರಿ, ಇಳಿದುಬಾ ತಾಯಿ, ಸವಿನೆನಪು. ಇದಕ್ಕೆ ಉತ್ತರ ಚಂದನ. 24ನೇ ಕ್ವಶನ್ನು, ಮಣ್ಣು ಸೇರಿತು ಬೀಜ ಈ ಕಥಾ ಸಂಕಲನದ ಕಥೆಗಾರರು? ಅಮರೇಶ್ ನುಗಡೋನಿ, ಮುಡ್ನಕೋಡ್ ಚೆನ್ನಸ್ವಾಮಿ, ಸತ್ಯಾನಂದ ಪಾತ್ರೋಟ್, ಅರವಿಂದ್ ಮಾಲಗತ್ತಿ. ಉತ್ತರ ಅಮರೇಶ್ ನುಗಡೋನಿ. 25 ಕೊನೆಯ ಪ್ರಶ್ನೆ, ಶೃಂಗಾರ ರಸದ ಸ್ಥಾಯಿ ಭಾವ? ಆಪ್ಷನ್ಸು: ಉತ್ಸಾಹ, ಕರುಣೆ, ಹಾಸ್ಯ, ರತಿ. ಇದಕ್ಕೆ ಉತ್ತರ ರತಿ. ಧನ್ಯವಾದಗಳು. ಇವಾಗ ಟೈಮ್ ಕಡಿಮೆ ಇರೋದರಿಂದ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಈ 1000 ಪ್ರಶ್ನೆಗಳನ್ನು ಕೇವಲ ಒಂದು ವಾರದಲ್ಲಿ ನಿಮ್ಮ ಹತ್ತಿರ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವು ನೆಕ್ಸ್ಟ್ ವಿಡಿಯೋ ಅತಿ ವೇಗವಾಗಿ ಮುಂದಿನ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.